ನಾನು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ದ ಹುಡುಗಿನೇ ಈಗ ಮತ್ತೆ ಮದುವೆ ಆದೆ. ಆದ್ರೆ ಅವಳೇ ಇವಳು ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಗೊತ್ತಾಗಿದೆ, ನಾನು ನನ್ನ ಹೆಂಡತಿನೇ ಮತ್ತೆ ಮದುವೆ ಆಗಿದ್ದೀನಿ. ಅದು ನೀನು ವಾಕ್ಯನ ಹೇಗೆ ತಿರುಚಿದ್ರು ಸತ್ಯ ಸರಳವಾಗೇ ಇದೆ. ಇರ್ಬೋದು, ಆದ್ರೆ ಇಷ್ಟು ದಿನ ಸರಳವಾಗಿರ್ಲಿಲ್ಲ. ಆದ್ರೆ ಈಗ ಎಲ್ಲ ಸರಳ ಆಗೋಯ್ತು ಅಂತ ಅನ್ನಿಸ್ತಾ ಇದೆ. ನನ್ನ ಕಷ್ಟ ಎಲ್ಲ ಕಳೆದೋಯ್ತು ಗುರುಗಳೇ. ಇದು ನನ್ ಗೆಲುವಲ್ಲ, ಈ ಗೆಲುವಲ್ಲಿ ನಿಮ್ ಗೈಡೆನ್ಸು ಸಿಕ್ಕಾಪಟ್ಟೆ ಇದೆ. ತುಂಬಾ ತುಂಬಾ ಥ್ಯಾಂಕ್ಸ್ ಗುರುಗಳೇ. ನಿನ್ನ ಥ್ಯಾಂಕ್ಸ್ ಅನ್ನ ನೀನೇ ಇಟ್ಕೊಳ್ಳೋ ಮಂಕ್ತಿಮ್ಮ. ನಿಂದು ಬರೀ ಭ್ರಮೆ. ಸಾರಿ ಲಿಖಿತಾ. ಲಿಖಿತಾ, ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನಿನಗೆ ನೋವು ಮಾಡೋದು ನನ್ನ ಉದ್ದೇಶ ಆಗಿಲ್ಲ ಲಿಖಿತಾ. ಲಿಖಿತಾ, ಒಂದು ನಿಮಿಷ ನನ್ನ ಮಾತು ಕೇಳು. ಲಿಖಿತಾ, ಲಿಖಿತಾ, ಅಯ್ಯೋ, ಅಜ್ಜಿ ಈಗ ಬಾಯಿಗೆ ಬಂದ ಹಾಗೆ ಬೈತಾರೆ. ಶ್ರೀರಾಮ, ಈಗ ನೀನೇ ಕಾಪಾಡಬೇಕು. ಅಲ್ಲಮ್ಮ ರಾಧಾ, ನೀನು ಆ ಥರ ಬೈಬೋದಾ? ಪಾಪ ಅಲ್ವಾ ಅವಳು? ಈ ಮನೆಯಲ್ಲಿ ನಿನ್ನ ಬಿಟ್ಟರೆ ಅವಳಿಗೆ ಯಾರಮ್ಮ ಇದ್ದಾರೆ? ಅವಳಿಗೂ ಬೇಜಾರು, ಕೋಪ ಎಲ್ಲ ಆಗುತ್ತಲ್ವಾ? ಅವಳಿಗೆ ಏನಾಯ್ತೋ ಏನೋ ಅದನ್ನು ಹೇಳ್ಕೊಳಕ್ಕೆ ನಿನ್ನ ಹತ್ರ ಬಂದಿದ್ಲು. ನೀನು ನೋಡಿದ್ರೆ ಆ ರೀತಿ ಬೈಬೋದೇನಮ್ಮ? ಅಜ್ಜಿ, ನಾನು ಬೇರೆ ಯಾವುದೋ ಟೆನ್ಷನಲ್ಲಿದ್ದೆ, ಅದಕ್ಕೆ ರೇಗ್ಬಿಟ್ಟೆ. ಆಮೇಲೆ ನನಗೆ ಬೇಜಾರಾಯಿತು, ನಾನು ಯಾಕೆ ಹಾಗೆ ಮಾಡಿದೆ ಅಂತ. ಅದಕ್ಕೆ ಸಾರಿ ಕೇಳಕ್ಕೆ ಬಂದೆ ಅಜ್ಜಿ. ನನಗೆ ಅರ್ಥ ಆಗುತ್ತಮ್ಮ ರಾಧಾ, ಆದರೆ ಬಯಸ್ಕೊಂಡವ್ರಿಗೆ ಹಾಗಾಗಬೇಕಲ್ಲ. ಮೊದಲೇ ಈ ಮನೆ ಜನ ಎಲ್ಲ ಮಸ್ತು. ಏನೋ ಸ್ವಲ್ಪ ಆಚೀಚೆಯಾಗಿ ಅವಳಿಗೆ ಬೇಜಾರಾಗಿರುತ್ತೆ, ಅದನ್ನು ನಿನ್ನ ಹತ್ರ ಹೇಳ್ಕೊಳಕ್ಕೆ ಅಂತ ಬಂದಿರ್ತಾಳೆ. ನೀನು ನೋಡಿದ್ರೆ ಇದೇನಿದೆ ಆಶ್ಚರ್ಯ, ಅಜ್ಜಿ ಯಾಕೆ ಏನು ಬೈತಾನೇ ಇಲ್ಲ? ಇಷ್ಟು ಸಾಫ್ಟಾಗಿ ಮಾತಾಡಿದ್ನ ನಾನು ನೋಡೇ ಇಲ್ವಲ್ಲ. ಏನ್ ಹೇಳ್ತಿದ್ದೀರಾ ಗುರುಗಳೇ? ಸತ್ಯನೇ ಹೇಳ್ತಾ ಇದ್ದೀನಿ. ನೀನು ಹೋಗ್ತಾ ಇರೋ ದಾರಿ ಬಗ್ಗೆ ನಿನಗೆ ಎಚ್ಚರಿಸ್ತಾ ಇದ್ದೀನಿ. ಗುರುಗಳೇ, ನಾನು ಹುಡುಕ್ತಾ ಇದ್ದಿದ್ದ ಹಾರ್ಟ್ ಫ್ರೆಂಡ್ ನನಗೆ ಸಿಕ್ಕಿದ್ದಾಳೆ. ಈಗ ಮತ್ತೇನು ಕನ್ಫ್ಯೂಷನು? ಅಥವಾ ಅವರೇನಾದರೂ ಅವಳಿ ಜೋಳಿನ, ಅಕ್ಕ ತಂಗಿ ಡಬಲ್ ಆಕ್ಟಿಂಗು, ಸೀತಾ ಅವ್ರ ಗೀತಾ ಈ ಟೈಪ್ ಏನಾದರೂ? ಹುಚ್ಚ ಹುಚ್ಚ, ಸಿಗಬೇಕಾದವಳು ಸಿಗ್ತಾಳೆ ಅಂತ ಹೇಳಿದ್ದೆ, ಅವಳು ಸಿಕ್ಕಿದಾಳೆ. ಇನ್ನು ಏನಯ್ಯ ನಿನ್ ತಕರಾರು? ಮತ್ತೆ ಭ್ರಮೆ ಅಂದ್ರಿ? ನೋಡಿ, ಅವಳಿಗೆ ನಾನು ಯಾವ ವಿಷಯನೂ ಹೇಳಿಲ್ಲ. ಇರೋ ಸತ್ಯ ಅವಳಿಗೆ ಹೇಳ್ಬಿಡ್ಲಾ? ಹೆಂಡತಿಗೆ ಹೆಂಡತಿ ಅಂತ ಹೇಳೋದ್ರಲ್ಲಿ ಯಾವ ಸತ್ಯನಯ್ಯ ಇದೆ? ಅದನ್ನ ನೀನ್ ಹೇಳದೇ ಇದ್ರು ಅವಳೇ ನಿನ್ ಹೆಂಡತಿ ಅಲ್ವಾ? ಅದು ಹಾಗಲ್ಲ ಗುರುಗಳೇ. ನನ್ನ ಮದುವೆನಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ನಾನು ಅವಳನ್ನ ನಿಜವಾಗ್ಲೂ ಮದುವೆ ಆಗಿಲ್ಲ. ತಾಳಿನೂ ಕಟ್ಟಿಲ್ಲ. ಪ್ರಪಂಚದ ಕಣ್ಣಿಗೆ ಮಾತ್ರ ಅವಳು ನನ್ನ ಹೆಂಡತಿ. ಆದರೆ ನಾವು ಗಂಡ ಹೆಂಡತಿ ಅಲ್ಲ. ಆ ಥರ ಬದುಕ್ತಾನೂ ಇಲ್ಲ. ಓ, ಅವಳು
ನಿಜವಾಗ್ಲೂ ನಿನ್ನ ಹೆಂಡತಿ ಅಂತ ನಿನಗೆ ಒಪ್ಕೊಳಕ್ಕಾಗಲ್ಲ ಅಂದಮೇಲೆ ಈಗ ಯಾಕೆ ಸತ್ಯನ ಹೇಳ್ತೀಯಾ? ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲದೆ ಮದುವೆ ಆದೆ. ಆದ್ರೆ ಈಗ ಯಾರಿಗೂ ಗೊತ್ತಾಗಬಾರ್ದು ಅಂತ ಮದುವೆ ಆದೆ. ಆದ್ರೆ ಈ ಸರಿ ಮದುವೆ ಆಗುವಾಗ ಅವಳೇ ನನ್ನ ಹಾರ್ಟ್ ಫ್ರೆಂಡ್ ಅಂತ ನನಗೆ ಗೊತ್ತಿರಲಿಲ್ಲ. ಆದ್ರೆ ಅವಳ ಮೇಲೆ ಈಗ ನನಗೆ ನಿಜವಾಗ್ಲೂ ಪ್ರೀತಿ ಆಗಿದೆ. ಇರೋದನ್ನ ಇದ್ದಂಗೆ ಹೇಳ್ಬಿಟ್ರೆ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತಲ್ವಾ? ನಭ್ರೂಯಾತ್ ಸತ್ಯಮಪ್ರಿಯಂ. ಸತ್ಯನ ಮುಚ್ಚಿಡಬಾರ್ದು, ಆದರೂ ಅಪ್ರಿಯವಾದ ಸತ್ಯನ ಹೇಳ್ಬಾರ್ದು ಅಂತ ಶಾಸ್ತ್ರನೇ ಹೇಳುತ್ತೆ. ಇದ್ರಲ್ಲಿ ಇಷ್ಟ ಆಗ್ದಿರೋದು ಏನಿದೆ? ನಮ್ದು ದೇವ್ರೆ ಮಾಡಿರೋ ಜೋಡಿ ಅಂತ ಅವಳಿಗೂ ಅನ್ನಿಸ್ಬೋದಲ್ವಾ? ಇನ್ನೊಬ್ಬರಿಗೆ ಏನನ್ಸುತ್ತೆ ಅನ್ನೋದನ್ನ ನೀನ್ ಯಾಕಯ್ಯ ಊಹಿಸ್ತೀಯ? ಸತ್ಯ ಹೇಳೋಕ್ಕೂ ಒಂದು ಸಮಯ ಅಂತ ಇದೆ. ಸಮಯಕ್ಕೂ ಸತ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಸರಿಯಾದ ಸಮಯ ಬರೋವರೆಗೂ ನೀನ್ ಕಾಯಲೇಬೇಕು. ದುಡುಕಿದ್ರೆ ನೀನ್ ಹೇಳೋ ಸತ್ಯಕ್ಕೆ ಯಾವ ಬೆಲೆನೂ ಬರಲ್ವೋ ಭಕ್ತಿಮ್ಮ. ಏನಮ್ಮ ರಾಧ ಯೋಚನೆ ಮಾಡ್ತಿದ್ಯಾ? ನಾನೇನಾದರೂ ತಪ್ಪಾಗಿ ಮಾತಾಡಿದ್ನಾ? ನೀನು ಮನೆಗೆ ಹಿರಿ ಸೊಸೆ, ನೀನೇ ಸ್ವಲ್ಪ ತಾಳ್ಮೆ ತಂದ್ಕೋಬೇಕು ಅಂತ ಹೇಳಿದೆ ಅಷ್ಟೇ. ಇಲ್ಲ ಅಜ್ಜಿ, ನೀವು ಹೇಳಿದ ಸರಿಯಾಗಿದೆ. ನಾನೇ ತಾಳ್ಮೆ ಕಳ್ಕೊಬಾರ್ದಿತ್ತು. ಅವಳ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಯಾಕಂದರೆ ನಾನು ಹೆಚ್ಚು ಕಮ್ಮಿ ಇದನ್ನೇ ಅನುಭವಿಸಿದ್ದೀನಲ್ವಾ. ಲಿಖಿತ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇನ್ಯಾವತ್ತೂ ಈ ಥರ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಲಿಖಿತಾ, ಕುತ್ಕೊಳ್ಳಿ. ನೋಡ್ರಿ, ನೀವಿಬ್ರು ಅಕ್ಕ ತಂಗಿರು, ತವ್ರ ಮನೇಲಿ ಒಟ್ಟಾಗಿದ್ರಿ. ಈಗ ಒಂದೇ ಮನೆಗೆ ಸೊಸೆಯರಾಗಿ ಬಂದಿದ್ದೀರಾ. ಇಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಅಕ್ಕ ತಂಗಿಯರಲ್ಲಿ ಸಾಮರಸ್ಯ ಇಲ್ಲ ಅಂದರೆ ನಿಮ್ಮಿಬ್ಬರ ಮಧ್ಯೆ ಹುಳಿ ಹಿಂಡಕ್ಕೆ ಬೇಕಾದಷ್ಟು ಜನ ಕಾಯ್ತಾ ಇರ್ತಾರೆ. ನೀವು ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಇಬ್ರು ಹೊಂದ್ಕೊಂಡು ಹೋಗ್ಬೇಕು. ನಿಜ ಅಜ್ಜಿ, ನನಗೂ ಅದು ಅರ್ಥ ಆಗಿದೆ. ಲಿಖಿತಾ, ಏನೋ ಕೋಪದಲ್ಲಿ ಒಂದು ಮಾತು ಹೇಳಿದಾಳೆ ಅಂದಮೇಲೆ ಅದನ್ನೇ ದೊಡ್ಡದು ಮಾಡಬಾರ್ದು. ಅವಳು ಸಾರಿ ಕೇಳ್ತಿದ್ದಾಳೆ. ಪ್ರೀತಿಸ್ತಾ ಇದ್ದೀನಿ ಗುರುಗಳೇ. ಅವಳನ್ನ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಅವಳಿಲ್ಲದೆ ಬದುಕೋಕೆ ನನಗೆ ಶಕ್ತಿ ಇಲ್ಲ. ಓ, ಆಗೋ ವಿಷಯ. ಹಾಗಾದ್ರೆ ಒಂದು ಕೆಲಸ ಮಾಡ್ಬೋದು. ನಿನ್ನ ಪ್ರೀತಿ ನಿಜಾನೇ ಆಗಿದ್ರೆ ಅದನ್ನ ನೀನು ಅವಳ ಹತ್ರ ವ್ಯಕ್ತಪಡಿಸ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ನೀನೇ ಅವಳ ಗಂಡ ಅಂತ ಈಗ ಹೇಳಕ್ ಹೋಗ್ಬೇಡ. ಮಂಕುತಿಮ್ಮ. ಅವಳಿಗೆ ಸರಿಯಾಗಿ ತಾರ ಮಾರ ಬೈತ್ಯ ಅಂತ ಅನ್ಕೊಂಡ್ರೆ ಸಮಾಧಾನ ಮಾಡಿ ಸಂಧಾನ ಮಾಡ್ಬಿಟ್ಟಿಯಲ್ಲ. ಅದಕ್ಕೆ ಕಣೆ
ಈ ಕತ್ತರಿಗುಪ್ಪೆ ಕಾಂತಮ್ಮನ್ನ ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳೋದು. ನೋಡು, ಪ್ರತಿ ಸಲ ಈ ರೇಗಾಡೋದು, ಬೈಯೋದು, ಕೂಗಾಡೋದು ಹೀಗೆ ಮಾಡಿದ್ರೆ ಕೆಲಸ ಸಾಧಿಸೋಕ್ಕಾಗಲ್ಲ. ಕೆಲವೊಂದು ಸಲ ಈ ಬೆಣ್ಣಿನಲ್ಲಿ ಕೂದಲು ತೆಗಿತಾರಲ್ಲ, ಹಾಗೆ ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನು ಸಾಧಿಸೋಕ್ಕಾಗೋದು. ಅಮ್ಮ ಅಮ್ಮ, ನಾನು ಹಿಂಗೇನೋ ಹೇಳಬೇಕು. ಏನು ಅಂತ ಕೇಳಲ್ವಮ್ಮ? ಹೇಳಬೇಡ ಅಂದ್ರಷ್ಟೇ ನಿನ್ನ ಪ್ರಶ್ನೆಗೆ ಅರ್ಥ ಇದೆ. ಸುಮ್ಮನೆ ಇದ್ದೀನಿ ಅಂದರೆ ನೀನು ಏನು ಹೇಳಬೇಕು ಅಂದ್ಕೊಂಡಿದ್ದೀಯ ಅದನ್ನ ಹೇಳ್ಬೋದು ಅಂತ ಅರ್ಥ. ಸರಿ, ನಿನಗೊಂದು ವಿಷಯ ಗೊತ್ತಾ? ಸಮಯಕ್ಕೂ ಸತ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಸರಿಯಾದ ಸಮಯ ಬರೋವರೆಗೂ ನೀನು ಕಾಯಲೇಬೇಕು. ಯಾಕೆ ಸುಮ್ಮನದೆ? ಹೇಳಿದ್ರೆ ಮಾತ್ರ ಗೊತ್ತಾಗೋದು. ಏನೂ ಇಲ್ಲ ಬಿಡಮ್ಮ. ಏನೂ ಇಲ್ಲ ಅಂದರೆ ಏನು ಅರ್ಥ ಕೃಷ್ಣ? ಈಗ ತಾನೇ ಏನೋ ಹೇಳಬೇಕು ಅಂತ ಹೇಳ್ದೆ ತಾನೆ? ಹೇಳಬೇಕು ಅಂದ್ಕೊಂಡಿದ್ದು ನಿಜಾನೇ, ಯಾಕೋ ಬೇಡ ಅನ್ನಿಸ್ತಿದೆ. ಬೇಡ ಅನ್ನಿಸ್ತಾ? ಮತ್ತೇನಾದರೂ ಮುಚ್ಚಿಡ್ತಿದ್ಯಾ ನೀನು? ದೇವ್ರಾಣೆ ಇಲ್ಲಮ್ಮ. ದೇವ್ರಾಣೆನಾ? ಅಮ್ಮ, ಅದು ಬಿಡು. ನಾನು ಏನು ಮಾಡಿದ್ದೀನೋ ಅದನ್ನು ಸರಿಯಾಗೇ ಮಾಡಿದ್ದೀನಿ. ಅದ್ರ ಬಗ್ಗೆ ನನಗೆ ಸಮಾಧಾನ ಇದೆ, ದೊಡ್ಡ ಸಮಾಧಾನ ಇದೆ. ನೀನು ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ? ಎಲ್ಲದ್ರ ಬಗ್ಗೆ ಅಮ್ಮ. ಇಷ್ಟು ದಿನ ನಡೆದಿರೋದ್ರ ಬಗ್ಗೆ, ಆಗಿರೋದ್ರ ಬಗ್ಗೆ, ಹಳೇದೆಲ್ಲದನ್ನು ಒಟ್ಟಿಗೆ ಸೇರಿಸಿ ನೀನು ಅದ್ರ ಬಗ್ಗೆ ಅಂತಲೇ ಅನ್ಕೋ. ನೀನು ಹೇಳಿದ ನಿನಗೆ ಅರ್ಥ ಆಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ಅರ್ಥ ಆಗಲಿಲ್ಲ. ಇಷ್ಟು ದಿನ ನಾನೇನೇ ಮಾಡಿದ್ರು ಅದ್ರ ಬಗ್ಗೆ ನನಗೆ ಡೌಟ್ ಇರ್ತಿತ್ತು. ಆದರೆ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಮ್ಮ, ನಾನು ಸರಿಯಾಗೇ ಮಾಡಿದ್ದೀನಿ ಆ್ಯಂಡ್ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ಈಗಲೂ ನೀನು ಏನು ಹೇಳ್ತಿದ್ದೆ ಅಂತ ನಂಗೆ ಅರ್ಥ ಆಗಲಿಲ್ಲ ಕೃಷ್ಣ. ಹೇಳ್ತೀನಮ್ಮ, ಎಲ್ಲ ನಿಧಾನಕ್ಕೆ ಹೇಳ್ತೀನಿ. ಹಾಂ, ಪ್ರಸಾದ ತಗೋ. ನಾನು ಬಂದಿದ್ದೆ ಇದನ್ನು ಕೊಡೋಕ್ಕೋಸ್ಕರ. ಪ್ರಸಾದನ? ಕೃಷ್ಣ, ನೀನು ದೇವಸ್ಥಾನಕ್ಕೆ ಹೋಗಿದ್ಯಾ? ಹೂನಮ್ಮ, ಹೋಗಿದ್ದೆ. ನನ್ನ ಜೀವನ ಸೂತ್ರನೇ ಇಲ್ದಿರೋ ಗಾಳಿಪಟ ಥರ ಆಗೋಗಿದೆ. ಗಾಳಿ ಬೀಸಿದ ದಿಕ್ಕಿಗೆ ಹಾರಾಡ್ತಾ ಇದೆ, ಆದರೆ ಅದ್ರ ಗುರಿನೇ ಗೊತ್ತಿಲ್ಲ. ಇಲ್ಲ, ಇದು ಹೀಗೆ ಮುಂದುವರೆದ್ರೆ ನನ್ನ ಜೀವನದ ಜೊತೆ ಈ ಮನೆಯವ್ರ ಜೀವನನೂ ಹಾಳಾಗಿ ಹೋಗ್ಬಿಡುತ್ತೆ. ಎಲ್ಲ ಸಂಪತ್ತು ಸೌಕರ್ಯ ಇರೋ ಈ ಮನೆಯಲ್ಲಿ ನೆಮ್ಮದಿ ಅನ್ನೋದು ಮರೀಚಿಕೆ ಆಗಿಬಿಡುತ್ತೆ. ಏನ್ ಮಾಡೋದು ಈಗ? ಏನ್ ಮಾಡೋದು? ಇದೆಂತ ಎಡವಟ್ಟಿನ ಸಿಚುವೇಶನ್ ಗುರು. ಲಟ್ಟು ಬಂದು ಬಾಯಿಗೆ ಬಿದ್ರು ತಿನ್ನಂಗಿಲ್ಲ. ರಾಧಾನೆ ನನ್ನ ಹಾರ್ಟ್ ಫ್ರೆಂಡ್ ಅಂತ ಖುಷಿ ಪಡ್ಲೋ, ಹಾರ್ಟ್ ಫ್ರೆಂಡ್ನೇ ಮದುವೆ ಆಗಿದ್ದೀನಿ ಅಂತ ಕುಣಿದಾಡ್ಲೋ, ಅಥವಾ ನಮ್ಮಿಬ್ರು ಮಧ್ಯೆ ಈ ಗೋಡೆ ಬೆಳೆದಿದ್ಯಲ್ಲ ಅಂತ ವ್ಯಥೆ ಪಡ್ಲೋ? ನಾನಿಲ್ಲಿಂದ ಹೋಗೋದೆ ಎಲ್ಲದಕ್ಕೂ ಉತ್ತರ. ಲಿಖಿತ ನನ್ನ ಪ್ರೀತಿಸಿ ಮದುವೆ ಆಗಿದ್ದಾಳೆ, ಆದರೆ ನಾನು ಹಾಗಲ್ಲ.
ಹಲ್ಲಿದ್ದಾಗ ಕಡಲೆ ಇರಲ್ಲ, ಕಡಲೆ ಇದ್ದಾಗ ಹಲ್ಲಿರಲ್ಲ ಅಂತ ಇದು ನೋಡೇ ಹೇಳಿರ್ಬೇಕು ಅನ್ಸುತ್ತೆ. ಛೆ, ಇಂಥ ವಿಚಿತ್ರ ಘಟನೆಗಳೆಲ್ಲ ನನ್ನ ಲೈಫಲ್ಲೇ ಯಾಕೆ ಆಗ್ಬೇಕು? ಈ ಲೆವೆಲಿಗೆ ನನ್ನ ಟೆಸ್ಟ್ ಮಾಡೋ ಚಟನ ಆ ದೇವ್ರಿಗೆ ತೆರಿಗೆ ಏನ್ ಮಾಡೋದು? ಮನೆಯವ್ರಿಗೆ ನಾವು ಎಲ್ಲ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ಸಿರ್ಬೋದು. ನನ್ನಿಂದಾಗಿ ಲಿಖಿತಾಗಿ ತೊಂದರೆ ಆಗಬಾರ್ದು. ನಾನಿಲ್ಲಿಂದ ಆಚೆ ಹೋದರೆ ಸ್ವಲ್ಪ ದಿನದಲ್ಲಿ ಅವಳ ಜೀವನ ಸೆಟ್ಲ್ ಆಗಿಬಿಡುತ್ತೆ. ಅವಳು ಆರಾಮಾಗಿರಲಿ. ರಾಧಾಗೆಲ್ಲ ಹೇಳೋಣ ಅಂದ್ರೆ ಅವಳಿಗೆ ಮದುವೆ ಆಗಿದೆ, ಅವಳು ನನ್ನ ಹೆಂಡತಿ ಅನ್ನೋದೇ ಅವಳಿಗೆ ನೆನಪಿಲ್ಲ. ನಾನು ಈ ವಿಷಯನ ಹೇಳಿ ಹಳೆದಿನೆಲ್ಲ ನೆನಪು ಮಾಡ್ಲಾ, ಅಥವಾ ಹಳೆದಿನೆಲ್ಲ ಬಿಟ್ಟು ಸಿನ್ಸಿಯರ್ ಆಗಿ ನನ್ನ ಪ್ರೀತಿ ಮಾತ್ರ ಹೇಳ್ಕೊಳ್ಳೋ? ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ? ಒಂದು ವೇಳೆ ನನ್ನ ಪ್ರೀತಿ ಹೇಳಿದ್ಮೇಲೆ ನೀವಂದ್ರೆ ನನಗಿಷ್ಟ ಇಲ್ಲ ಅಂತ ಅವಳು ಹೇಳ್ಬಿಟ್ರೆ? ನಾನು ಹಾಗಾಗಬಾರ್ದು. ಹಳೆದನ್ನೆಲ್ಲ ನೆನ್ಪು ಮಾಡಿ ಅವಳಿಗೆ ಅದೆಲ್ಲ ಇಷ್ಟನೇ ಇಲ್ದೇ ಇದ್ರೆ, ಒಂದು ವೇಳೆ ಅವಳಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇತ್ತು, ಇದನ್ನೆಲ್ಲ ಹೇಳಾದ್ಮೇಲೆ ಆ ಪ್ರೀತಿ ಹಾಳಾಗ್ಬಿಟ್ರೆ? ಕೃಷ್ಣ ಸರ್ಗೆ ಸ್ವಲ್ಪ ದಿನ ತೊಂದರೆ ಆಗ್ಬೋದು, ಆದರೆ ಅದು ಕ್ಷಣಿಕ. ಸ್ವಲ್ಪ ದಿನದಲ್ಲಿ ಸತ್ಯನ ಮನೆಯವ್ರಿಗೆ ಎಲ್ಲರೂ ಅರಗಿಸ್ಕೋತಾರೆ. ಆಮೇಲೆ ಕೃಷ್ಣ ಸರ್ಗೂ ಒಂದು ಮದುವೆ ಆಗುತ್ತೆ. ಅಲ್ಲಿಗೆ ಎಲ್ಲ ಸರಿ ಹೋಗುತ್ತೆ. ಮೈ ಗಾಡ್, ಹೇಗೆ ಯೋಚನೆ ಮಾಡಿದ್ರು ಆನ್ಸರೇ ಸಿಕ್ತಿಲ್ವಲ್ಲ. ಕ್ಲಾರಿಟಿನೇ ಇಲ್ಲ. ಈ ಸಂಭ್ರಮಕ್ಕೆ ನನಗೆ ಸತ್ಯ ಯಾಕೆ ಗೊತ್ತಾಗ್ಬೇಕಾಗಿತ್ತು? ಏನ್ ಮಾಡ್ಲಿ ಇವಾಗ? ಎಲ್ರಿಗೂ ಈಗ ತೊಂದರೆ ಅಂತ ಅಡ್ಡ ನಿಂತಿರೋದು ನಾನು. ನನಗೆ ರಾಮ ಇದ್ದಾನೆ, ಅವನ ದಾರಿ ತೋರಿಸ್ತಾನೆ. ರಾಮ, ನೀನೇ ಕಾಪಾಡಬೇಕು. ದೊಡ್ಡ ನಿರ್ಧಾರ ಮಾಡಿದ್ದೀನಿ. Hey. ರಾಧಾ, ನಿನಗೆ ವೆಯ್ಟ್ ಮಾಡ್ತಾ ಇದ್ದೆ. ಹಲೋ, ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಅದು ನೀನಿವತ್ತು
ತುಂಬ ಸುಂದರವಾಗಿ ಕಾಣಿಸ್ತಿದ್ದೀನಿ ಅಂತ ಸುಳ್ಳೆಲ್ಲ ಹೇಳಬೇಡಿ. ಅದನ್ನ ಹೇಳಿಲ್ಲ ಅಂದ್ರೆ ಒಂದು ಸತ್ಯನ ಮುಚ್ಚಿಟ್ಟಂಗಾಗತ್ತೆ ರಾಧಾ. ಬರೀ ಇದೇ ಆಗೋಯ್ತು. ನೀವು ಯಾಕೆ ಹೀಗೆ? ಯಾವನಿಗೆ ಗೊತ್ತು, ಮಾಸ್ಟರ್ ಪೀಸ್ ನಾವು ಎಲ್ಲರ ತರ ನಾರ್ಮಲ್ ಆಗಿ ಸಿಂಪಲ್ ಆಗಿ ಇರೋಕ್ಕಾಗತ್ತಾ? ಏನಾದರೂ ಹೇಳಿದ್ರೆ ಅದಕ್ಕೊಂದು ರೆಡಿಯಾಗಿ ಇಟ್ಕೊಂಡಿರ್ತೀರ. ನೋಡು, ಏನೇನೋ ಮಾತಾಡಿ ಒಂದು ವಿಚಾರ ಮರ್ಸ್ಬೇಡ. ಆಕ್ಚುಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೌದಾ? ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ಅನ್ಕೊಂಡೆ. ಹೌದಾ? ಇದಕ್ಕೇನೆ ಇದಕ್ಕೇನೆ ಟೆಲಿಪತಿ ಅನ್ನೋದು. ನಮ್ಮಿಬ್ರಲ್ಲೂ ಎಂಥ ಸಿಂಕ್ ಇದೆ ಅಲ್ವಾ? ಇಬ್ರಿಗೂ ಒಂದೇ ಥಾಟ್ ಬಂದಿದೆ ಅಂದ್ರೆ ಸೂಪರು.